19ರ ಚುನಾವಣೆಯ ಫಲಿತಾಂಶವನ್ನ ಕಂಪೇರ್ ಮಾಡಿ ನೋಡಿದಾಗ ಇನ್ನು ಜೆಡಿಎಸ್ ಪಾಳ್ಯದಲ್ಲಿ ಇವತ್ತಾದ ಅತಿ ದೊಡ್ಡ ಬೆಳವಣಿಗೆ ಅಂತಂದ್ರೆ ಕಳೆದ ಬಾರಿಯಂತೆ ಈ ಬಾರಿ ಕೂಡ ಮಂಡ್ಯ ಲೋಕಸಭಾ ಅಖಾಡ ಭರ್ಜರಿಯಾಗಿ ರಂಗೇರ್ತಾ ಇದೆ. ಈ ಸಾರಿ ಕೂಡ ರಣರೋಚಕ ಕದನ ಕುತೂಹಲವನ್ನ ಕೆರಳಿಸ್ತಾ ಇದೆ. ಎಲ್ಲ ಲೆಕ್ಕಾಚಾರಗಳು ಕೂಡ ಉಲ್ಟಾ ಮಾಡಿ ದೋಸ್ತಿ ಅಭ್ಯರ್ಥಿಯಾಗಿ ದಳಪತಿ ಎಚ್.ಡಿ. ಕುಮಾರಸ್ವಾಮಿ ಸ್ವತಃ ಮಂಡ್ಯ ಅಖಾಡಕ್ಕೆ ಇಳಿದಿದ್ದಾರೆ. ಯಾಕೆ ಎಲ್ಲ ಲೆಕ್ಕಾಚಾರ ಉಲ್ಟಾ ಅಂತಂದ್ರೆ ಸುಮಲತಾ ಅವರಿಗೆ ಕೊಡಬಹುದು ಅನ್ನೋದು ಪ್ರಾರಂಭಿಕ ಹಂತದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದಾದ ನಂತರದಲ್ಲಿ ಇಲ್ಲ ಜೆಡಿಎಸ್ ಪಾಲಾಗುತ್ತೆ ಅಂತ ಯಾವಾಗ ಗೊತ್ತಾಯ್ತು ಅಲ್ಲಿ ಪುಟ್ಟರಾಜು ಅವರ ಹೆಸರು ಕೇಳೋಕೆ ಸಿಕ್ತು. ಅದಾದ ನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೂಡ ಕೇಳೋಕೆ ಸಿಕ್ತು. ಇನ್ಫ್ಯಾಕ್ಟ್ ಒಂದು 4-5 ತಿಂಗಳ ಹಿಂದಿನಿಂದಲೇ ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕೀಯಕ್ಕೆ ಹೋಗುವ ಚಿಂತನೆ ನಡೀತಾ ಇದೆ. ಸೆಂಟ್ರಲ್ ಮಿನಿಸ್ಟ್ರಿ ಆಫರ್ ಕುಮಾರಸ್ವಾಮಿ ಅವರ ಮುಂದಿದೆ ಅನ್ನೋ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಅದಕ್ಕೆ ಪೂರಕವಾಗಿ ಇದೀಗ ಸಂಸತ್ ಸದಸ್ಯ ಸ್ಥಾನಕ್ಕೆ ಕುಮಾರಸ್ವಾಮಿ ಅವರನ್ನೇ ಕಂಟೆಸ್ಟ್ ಮಾಡೋ ಸಾಧ್ಯತೆ ಇದೆ. ಇನ್ ಕೇಸ್ ಮಂಡ್ಯದಿಂದ ಅವರು ಗೆದ್ದರೆ ಮುಂದಿನ ದಿನಗಳಲ್ಲಿ ಅವರಿಗೆ NDAನೇ ಸರ್ಕಾರ ರಚನೆ ಮಾಡಿದ್ದೇ ಆದಲ್ಲಿ ಮಂತ್ರಿಗರಿ ಸಿಗುವ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಮಂಡ್ಯ ಅಖಾಡಕ್ಕೆ ಕುಮಾರಸ್ವಾಮಿ ಇಳಿಯೋದು ಬಹುತೇಕ ಫಿಕ್ಸ್ ಆಗಿದೆ. ಈ ಹಿಂದೆಯೇ ರಿಪಬ್ಲಿಕ್ ಕನ್ನಡ ಕುಮಾರಸ್ವಾಮಿ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತಾರೆ ಅಂತ ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಅದರಂತೆ ಇವತ್ತು ಜೆಡಿಎಸ್ ಸರಣಿ ಸಭೆಗಳ ನಂತರ ಅಧಿಕೃತವಾಗಿ ಕುಮಾರಸ್ವಾಮಿ ಹೆಸರು ಮಂಡ್ಯಗೆ ಫೈನಲ್ ಆಗಿದೆ. ಇದರ ಜೊತೆಗೆ ಕೋಲಾರ ಟಿಕೆಟ್ ಮಲ್ಲೇಶ್ ಬಾಬುಗೆ, ಹಾಗೆ ಹಾಸನದಿಂದ ನಿರೀಕ್ಷೆಯಂತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಸಿಕ್ಕಿದೆ. ಮೂವರು ಅಭ್ಯರ್ಥಿಗಳ ಹೆಸರು ಬಹುತೇಕ ಫಿಕ್ಸ್ ಆಗಿದೆ. ಮಂಡ್ಯದಿಂದ ಎಚ್.ಡಿ. ಕುಮಾರಸ್ವಾಮಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಸಂಪೂರ್ಣ ಬೆಂಬಲ ಬಿಜೆಪಿ ಪಾಳ್ಯದಿಂದ ಲಭ್ಯವಾಗುತ್ತೆ ಕುಮಾರಸ್ವಾಮಿ ಅವರಿಗೆ. ಹಾಗೆ ಹಾಸನದಿಂದ ಹಾಲಿ ಸಂಸದರು ಪ್ರಜ್ವಲ್ ರೇವಣ್ಣ ಇನ್ಫ್ಯಾಕ್ಟ್ ಕಳೆದ 2-3 ದಿನಗಳ ಹಿಂದೆನೇ ಹೇಳಿಬಿಟ್ರು ದೇವೇಗೌಡರ ಆಶೀರ್ವಾದ ಇದೆ, ನಾನೇ ಅಭ್ಯರ್ಥಿ ಅಂತ ಹೇಳಿ. ಈಗ ಅದು ಅಧಿಕೃತವಾಗಿದೆ. ಪ್ರಜ್ವಲ್ ರೇವಣ್ಣ ಅವರೇ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿದ್ದಾರೆ ಜೆಡಿಎಸ್ನಿಂದ. ಕೋಲಾರದಿಂದ ಮಲ್ಲೇಶ್ ಬಾಬು ಅವರ ಹೆಸರು ಕೂಡ ಬಹುತೇಕ ಫಿಕ್ಸ್, ನಾಳೆ ಅಧಿಕೃತ ಘೋಷಣೆ. ಇಷ್ಟೆಲ್ಲ ಆದಮೇಲೆ ಸುಮಲತಾ ಅವರ ಕತೆ ಏನು? ಸ್ವಾಭಿಮಾನಿ ಸಂಸದೆ ಸುಮಲತಾ ಅವರು ಬಹಳ ಪ್ರಯತ್ನ ಪಟ್ಟರು, ದೆಹಲಿಗೆ ಹೋಗಿ ಬಂದರು, ವರಿಷ್ಠ ನಾಯಕರನ್ನ ಭೇಟಿಯಾದರು. ಇನ್ಫ್ಯಾಕ್ಟ್ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅನ್ನೋ ಆಕಾಂಕ್ಷೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಮಂಡ್ಯ ಬಿಟ್ಟು ಬೇರೆ ಯಾವುದೇ ಕ್ಷೇತ್ರ ಕೊಟ್ಟರೂ ಕೂಡ ನಾನು ಒಲ್ಲೆ ಅನ್ನೋದನ್ನ ಬಹಳ ಸ್ಪಷ್ಟ ಮಾತುಗಳಲ್ಲಿ ತಿಳಿಸಿದ್ರು ಸುಮಲತಾ ಅವರು. ಇದೀಗ ಸುಮಲತಾ ಅವರ ಕೈಯಿಂದ ಮಂಡ್ಯದ ಟಿಕೆಟ್ ಕೈ ತಪ್ಪಿದೆ. ಅಂದರೆ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಚಾನ್ಸಸ್ ಅನ್ನ ಸುಮಲತಾ ಅವರು ಕಳ್ಕೊಂಡಿದ್ದಾರೆ. ಹಾಗಾದ್ರೆ ಮುಂದೇನಾಗಬಹುದು ಸುಮಲತಾ ಅವರ ನಡೆ? ಒಂದಷ್ಟು ಅಂಶಗಳನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಮಂಡ್ಯ ಅಖಾಡಕ್ಕೆ ಧುಮುಕಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಅವರ ಮುಂದಿನ ನಡೆ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ದೆಹಲಿ ಸೋರ್ಸಸ್ ಪ್ರಕಾರ ಬಹುತೇಕ ಸುಮಲತಾ ಅವರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಬಿಜೆಪಿಯ ಹೈಕಮಾಂಡ್ನ ನಾಯಕರು ಅಂತ ಹೇಳಿ. ಆದರೆ ಇದು ಸೋರ್ಸಸ್ನ ಮಾಹಿತಿ ಅಷ್ಟೇ. ಇನ್ ಕೇಸ್ ಏನಾದರೂ ಇದು ಬದಲಾಗಿ ಸುಮಲತಾ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ಸ್ಪರ್ಧೆ ಮಾಡುವ ಸಾಧ್ಯತೆಗಳು ಕೂಡ ಇದೆಯಾ? ಅದಿನ್ನೂ ಕೂಡ ಕ್ವೆಶ್ಚನ್ ಮಾರ್ಕ್. ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನ ನೀಡ್ತಾರಾ ಸುಮಲತಾ? ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಂತೂ ಜಿದ್ದಾಜಿದ್ದಿನ ಪೈಪೋಟಿ, ನೇರಾನೇರವಾಗಿ ಕುಮಾರಸ್ವಾಮಿ ಅವರು ಹಾಗೆ ಸುಮಲತಾ ಅವರ ನಡುವೆ ಮಾತಿನ ವಾಕ್ಸಮರ, ಮಾತಿನ ಚಕಮಕಿಯೇ ನಡೆದು ಹೋಗಿತ್ತು. ಹೀಗಾಗಿ ಈಗ ಬಿಜೆಪಿಗೆ ಬೆಂಬಲವನ್ನ ಸೂಚಿಸಿದ್ದೇನೆ ನಾನು ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳುವ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಿ ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಸುಮಲತಾ ಮುಂದಾಗ್ತಾರಾ? ಅಥವಾ ಕಳೆದ ಬಾರಿಯಂತೆಯೇ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಚಿಂತನೆಯನ್ನೇನಾದರೂ ಮಾಡ್ತಾರಾ ಸುಮಲತಾ ಅಂಬರೀಶ್ ಅವರು? ಪ್ರಶ್ನೆ ಇದೆ. ಆದರೆ ಸದ್ಯಕ್ಕೆ ಸ್ಪರ್ಧೆ ಮಾಡಿದ್ರೂ ಕೂಡ ಗೆಲ್ಲುವ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅನ್ನೋದರ ಚಿಕ್ಕ ಅಂದಾಜು ಸುಮಲತಾ ಅವ್ರಿಗೂ ಕೂಡ ಇದ್ದೇ ಇದೆ.